ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಸ್ವಲ್ಪ ಕನ್ನಡ ವ್ಯಾಕರಣದಲ್ಲಿ ವಿಭಕ್ತಿ ಪ್ರತ್ಯಯಗಳು. ಓಕೆ, ವಿಭಕ್ತಿ ಪ್ರತ್ಯಯದ ಬಗ್ಗೆ ತಿಳಿಯೋಣ. ನೋಡಿ, ಇರುವೆಯು ಬಂದಿತು. ಇಲ್ಲಿ ಇರುವೆ ಪ್ಲಸ್ ಉ ಆದಾಗ ಇರುವೆಯು ಆಯಿತು. ಇಲ್ಲಾಂದರೆ ಇರುವೆ ಬಂದಿತ್ತು ಅಂತ ಹೇಳ್ಬೋದು, ಅದು ಸರಿಯಲ್ಲ. ಇರುವೆಯು ಬಂದಿತ್ತು ಅಂತ ಆಗಬೇಕು. ಆಗ ಅದಕ್ಕೆ ವಿಭಕ್ತಿ ಪ್ರತ್ಯಯ ಉ ಎಂಬ ವಿಭಕ್ತಿ ಪ್ರತ್ಯಯವನ್ನು ಸೇರಿಸಬೇಕು. ಈಗ ನೋಡಿ, ಇಲ್ಲಿ ಇರುವೆಯು ಅಂತ ಹೇಳುವಾಗ ಅದಕ್ಕೊಂದು ಯು ಎಂಬ ಅಕ್ಷರವನ್ನು ಸೇರಿಸಲಾಗಿದೆ. ಓಕೆ, ಯು ಎಂಬ ಅಕ್ಷರವನ್ನು ಬಿಟ್ಟರೂ ಅರ್ಥ ವ್ಯತ್ಯಾಸವಾಗುವುದಿಲ್ಲ. ಓಕೆ, ಇರುವೆ ಗೂಡನ್ನು ಬಂದಿತ್ತು. ಗೂಡು ಪ್ಲಸ್ ಅನ್ನು ಗೂಡನ್ನು. ಹಾಗೆ ಇರುವೆ ಗೂಡುವಿನಿಂದ ಬಂದಿತ್ತು. ಗೂಡು ನಾ ಪ್ಲಸ್ ಇಂದ ಗೂಡುವಿನಿಂದ. ಇರುವೆ ಗೂಡಿಗೆ ಬಂದಿತ್ತು. ಗೂಡಿಗೆ ಅಂತ ಹೇಳುವ ಗೂಡು ಪ್ಲಸ್ ಇಗೆ ಗೂಡಿಗೆ. ಓಕೆ, ಇರುವೆ ಗೂಡಿನಲ್ಲಿ ಬಂದಿತ್ತು. ಇಲ್ಲಿ ಗೂಡು ಪ್ಲಸ್ ಅಲ್ಲಿ ಗೂಡಿನಲ್ಲಿ ಆಯಿತು. ಓಕೆ ಎಂದು ಬಳಸಬಹುದು. ಓಕೆ, ಗೂಡನ್ನು ಬಂದಿತ್ತು, ಗೂಡಿನಿಂದ ಬಂದಿತ್ತು, ಗೂಡಿಗೆ ಬಂದಿತ್ತು, ಗೂಡಿನಲ್ಲಿ ಬಂದಿತ್ತು, ಈ ಥರ ಎಲ್ಲ ಬಳಸ್ತಾರೆ ಇರುವೆ. ಓಕೆ, ಇರುವೆ ಗೂಡನ್ನು ಬಂದಿತ್ತು, ಆಗ ಅನ್ನು ಎಂಬ ಪ್ರತ್ಯಯ ಆಯಿತು. ಇರುವೆ ಗೂಡಿನಿಂದ ಬಂದಿತ್ತು ಅಂತ ಹೇಳುವಾಗ ಇಂದ ಎಂಬ ಪ್ರತ್ಯಯ ಆಯಿತು. ಇರುವೆ ಗೂಡಿಗೆ ಬಂದಿತ್ತು ಅಂತ ಹೇಳುವಾಗ ಗೆ ಎಂಬ ಪ್ರತ್ಯಯ ಬಂದಿತ್ತು. ಇರುವೆ ಗೂಡಿನಲ್ಲಿ ಬಂದಿತ್ತು ಅಂತ ಹೇಳಿದರೆ ಅಲ್ಲಿ ಎಂಬ ಪ್ರತ್ಯಯ ಬಂದಿತ್ತು. ಓಕೆ, ವಾಕ್ಯ ನೋಡುವಾಗ ಇದೊಂದು ಅರ್ಥಪೂರ್ಣವಾಗಿ ನಮಗೆ ಅರ್ಥವಾಗುವುದಿಲ್ಲ, ಅದು ಕರೆಕ್ಟ್ ಆಗಿಲ್ಲ. ಇದೊಂದು ಜೋಡಣೆ ಇದರದ್ದು. ಇದನ್ನು ಕರೆಕ್ಟ್ ಮಾಡಿ ಬರೆಯುವುದಂತ ಹೇಳಿ ನೋಡಿ, ಇರುವೆ ಗೂಡನ್ನು ನೋಡಿತು. ಹೇಗೆ? ಇರುವೆ ಗೂಡನ್ನು ನೋಡಿತು ಹಾಗೆ ಬರೆಯುವುದು. ಅಥವಾ ಇರುವೆ ಗೂಡನ್ನು ಬಂದಿತ್ತು ಅಂತ ಹೇಳಿದರೆ ಅದು ಕರೆಕ್ಟ್ ಅಲ್ಲ. ಇರುವೆ ಗೂಡನ್ನು ನೋಡಿತು ಅಂತ ಹೇಳಿದರೆ ಕರೆಕ್ಟ್ ಆಗ್ತದೆ ಒಂದು ವಾಕ್ಯ. ಅದೇ ಥರ ಇರುವೆ ಗೂಡಿನಲ್ಲಿ ಇದೆ, ಇರುವೆ ಗೂಡಿನಲ್ಲಿ ಇದೆ, ಇರುವೆ ಗೂಡಿನಲ್ಲಿ ಬಂದಿತ್ತು ಅಂತ ಹೇಳಿದರೆ ಅದು ಕರೆಕ್ಟ್ ಅಲ್ಲ. ಇದನ್ನು ಇರುವೆ ಗೂಡಿನಲ್ಲಿ ಇದೆ ಅಂತ ಹೇಳಬೇಕು. ಆಗ ವಾಕ್ಯ ಅರ್ಥವತ್ತಾಗಿ ಕಾಣಿಸ್ತದೆ. ಹೇಗೆ ಅರ್ಥವತ್ತಾಗಿ ಕಾಣಿಸ್ಬೇಕಂತ ಹೇಳಿದರೆ ಇರುವೆ ಗೂಡನ್ನು ನೋಡಿತು, ಇರುವೆ ಗೂಡಿನಲ್ಲಿ ಇದೆ ಆ ಥರ ಬರೀಬೇಕು. ಅಥವಾ ಇರುವೆ ಗೂಡನ್ನು ಬಂದಿತ್ತು ಆ ಥರ ಬರೀಬಾರ್ದು. ಇರುವೆ ಗೂಡನ್ನು ನೋಡಿತು ಅಂತ ಬರೀಬೋದು. ಓಕೆ, ಗೊಂಬೆಯನ್ನು ಬಗ್ಗಿಸುತ್ತದೆ. ರಾಜು ಗಿಡವನ್ನು ನೆಟ್ಟನು. ಕೆಲಸಗಾರ ಇರುವೆಗಳು ರಾಣಿಗೆ ಆಹಾರವನ್ನು ತಿನ್ನಿಸುತ್ತದೆ. ಕೆಲಸಗಾರ ಇರುವೆಗಳು ರಾಣಿಗೆ ಆಹಾರವನ್ನು ತಿನ್ನಿಸುತ್ತದೆ. ಕಮಲ ಮನೆಗೆ ಹೋದಳು. ಚಗಳಿ ಇರುವೆಗಳು ಮರಗಳಲ್ಲಿ ಕೊಟ್ಟೆ ಕಟ್ಟಿದವು. ಪೂರ್ಣಿಮಾ ಪೇಟೆಯಲ್ಲಿ ಅಡಿಕೆ ಕೊಂಡಳು. ಈ ಥರ ಒಂದು ವಾಕ್ಯ ಕರೆಕ್ಟ್ ಆಗಬೇಕಾದ್ರೆ ಅದಕ್ಕೆ ಅನುಸರಿಸಬೇಕಾದ ವಿಭಕ್ತಿ ಪ್ರತ್ಯಯವನ್ನೇ ಸೇರಿಸಬೇಕು. ಇರುವೆಗಳು ಲಾರ್ವವನ್ನು ಬಾಯಿಯಿಂದ ಸ್ರವಿಸುತ್ತದೆ. ರಾಜು ಮನೆಯಿಂದ ಬಂದನು. ಓಕೆ, ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಣಗಳನ್ನು ತಂದುಕೊಡಲು ಸಹಾಯ ಮಾಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯ ಎಂದು ಕರೀತಾರೆ. ಏನು ಮಕ್ಕಳಿಗೆ ವಿಭಕ್ತಿ ಪ್ರತ್ಯಯ ಅಂತ ಹೇಳಿದರೆ, ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಣಗಳನ್ನು ತಂದುಕೊಡಲು ಸಹಾಯ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳೆಂದು ಕರೀತಾರೆ. ಓಕೆ, ಶಾಲೆ ಎಂಬುದು ನಾಮಪದದ ಮೂಲರೂಪ. ನಾಮಪದದ ಮೂಲರೂಪವೇ ನಾಮ ಪ್ರಕೃತಿ. ಅಲ್ಲಿ ಶಾಲೆ ಎಂಬುದು ನಾಮಪದದ ಮೂಲರೂಪ. ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಅದು ಪದ ಆಗ್ತದೆ. ನಾಮ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಅದು ಪದ ಆಗ್ತದೆ. ಶಾಲೆ ಪ್ಲಸ್ ಉ ಅಂತ ಹೇಳಿದರೆ ಶಾಲೆಯೂ ಆಗ್ತದೆ. ಶಾಲೆ ಪ್ಲಸ್ ಅಲ್ಲಿ ಅಂತ ಹೇಳಿದರೆ ಶಾಲೆಯಲ್ಲಿ ಅಂತ ಆಗ್ತದೆ. ಇಲ್ಲಿ ನೋಡಿ, ವಿಭಕ್ತಿ ಪ್ರತ್ಯಯ ಅಂತ ಹೇಳಿದೆ, ಅದನ್ನು ನೋಡಿ. ಪ್ರಥಮ ವಿಭಕ್ತಿ ಪ್ರತ್ಯಯ ಉ, ಅದಕ್ಕೆ ರಾಣಿಯು. ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು, ರಾಣಿಯನ್ನು. ತೃತೀಯ ವಿಭಕ್ತಿ ಇಂದ, ರಾಣಿಯಿಂದ. ಚತುರ್ಥಿ ಗೆ ಇಗೆಕ್ಕೆ, ರಾಣಿಗೆ. ಪಂಚಮಿ ದೆಸೆಯಿಂದ, ರಾಣಿಯ ದೆಸೆಯಿಂದ. ಷಷ್ಠಿ ರಾಣಿಯ. ಸಪ್ತಮಿ ಅಲ್ಲಿ, ರಾಣಿಯಲ್ಲಿ. ಓಕೆ, ತಿಳಿಯೋಣ. ಗಲ್ಫ್ ಅಂತ ಹೇಳಿದರೆ ಶ್ರೀಮಂತರ ಆಟವೆಂದೇ ಪ್ರಸಿದ್ಧವಾಗಿರೋ ಒಂದು ಬಗೆಯ ವಿಲಾಸಿ ಆಟ. ಗಲ್ಫ್ ಅಂತ ಹೇಳಿದ್ರೆ ಮಕ್ಕಳೇ, ಶ್ರೀಮಂತರ ಆಟವೆಂದೇ ಪ್ರಸಿದ್ಧವಾಗಿರೋ ಒಂದು ಬಗೆಯ ವಿಲಾಸಿ ಆಟ. ಇನ್ನಿರ ಕೋವು ಅಂತ ಹೇಳಿದರೆ ಸಮುದ್ರವು ಒಳ ಬಾಚಿರುವ ನೆಲಭಾಗ. ಇನ್ನಿರ ಕೋವು ಅಂತ ಹೇಳಿದರೆ ಸಮುದ್ರವು ಒಳ ಬಾಚಿರುವ ನೆಲಭಾಗ. ಲಕ್ಸುರಿ ಅಂತ ಹೇಳಿದರೆ ವಿಲಾಸ. ಅತಿಕ್ರಮಣ ಅಂತೇಳಿ ಅಕ್ರಮವಾಗಿ ಅಥವಾ ಬಲಾತ್ಕಾರವಾಗಿ ವಶಪಡಿಸಿಕೊಳ್ಳುವುದು. ಅಭಿಯಂತರ ಇಂಜಿನಿಯರ್, ಇದು ಪ್ರೀವಿಯಸ್ ಇಯರ್ ಎಕ್ಸಾಮ್ ಇದೆ. ಅಭಿಯಂತರ ಅಂತ ಹೇಳಿದರೆ ಇಂಜಿನಿಯರಿಂಗ್. ಪುರಾಭಿವೃದ್ಧಿ ಅಂತ ಹೇಳಿದರೆ ನಗರದ ಅಭಿವೃದ್ಧಿ. ಲಿಬರ್ಟಿ ಅಂತ ಹೇಳಿದರೆ ಸ್ವಾತಂತ್ರ್ಯ. ಓಕೆ, ನೆಕ್ಸ್ಟ್ ಓಕ್ ಅಂತ ಹೇಳಿದರೆ ಎತ್ತರಕ್ಕೆ ಬೆಳೆಯುವ ಒಂದು ಜಾತಿಯ ಮರ. ಗಲ್ಫ್ ಕೋರ್ಸ್ ಅಂತ ಹೇಳಿದರೆ ಗಲ್ಫ್ ಆಟದ ಅಂಗಣ. ಸ್ಟೇವ್ ಅಂತ ಹೇಳಿದರೆ ಪ್ರವಾಸಿಗಳು ಉಳಿದುಕೊಳ್ಳಲೆಂದು ಕಟ್ಟಿದ ವಸತಿ. ಎಲ್ಲಿ ಅಂತ ಹೇಳಿದರೆ ಹೆಲಿಕಾಪ್ಟರ್. ಪರ್ಯಾವರಣ ಅಂತ ಹೇಳಿದರೆ ಪರಿಸರ. ತಟಸ್ಥ ಸಂಕುಲನ ಅಂತ ಹೇಳಿದರೆ ನದಿ ಅಥವಾ ಸಮುದ್ರದ ದಂಡೆಯಲ್ಲಿ ಬೆಳೆಯುವ ಜಲಸಸ್ಯಗಳು. ರೆವನ್ ಮೈನ್ ಅಂತ ಹೇಳಿದರೆ ಅಕ್ಕಿಗಳು. ಕಾಪಿಟ್ಟುಕೊಳ್ಳು ಅಂತ ಹೇಳಿದರೆ ರಕ್ಷಿಸು, ಕಾಪಾಡು. ಆಗುಟ, ಉಪಟಳ, ಉಪದ್ರವತೆ, ತೊಂದರೆ. ಪಚ್ಚೆ, ಹಸಿರು. ಬಂಟೆ, ಬಂಡ, ಬೇರು, ಬದಿ. ಓಕೆ.